ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ. ಸೊ ಇವಾಗಂತೂ ಸಿಕ್ಕಾಬಿಟ್ಟೆ ಸೆಕೆ ತಿಂಡಿಗಳನ್ನ ಮಾಡೋದಕ್ಕೆ ಆಗಲ್ಲ. ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ನಾನಿದು ಸಂಜೆ ಅಡುಗೆ ಮಾಡ್ತಾಯಿರೋದು. ಶಾಪಿಂದ ಬಂದಾದಮೇಲೆ ಇನ್ನು ನಮ್ಮ ರಕ್ಷಿತ್ ಹೆಂಗೆ ಅಂತಂದರೆ ಅನ್ನ ಸಾಂಬಾರು ಮಾಡೋಕ್ಕೆ ಬಿಡೋಲ್ಲ. ಅಮ್ಮ ರೈಸ್ ಸಾಂಬಾರು ಬೇಡ, ನಂಗೆ ಏನಾದ್ರು ಬೇರೆ ಮಾಡು, ಚಪಾತಿ ಮಾಡು, ಪೂರಿ ಮಾಡು, ಇಲ್ಲಾಂದರೆ ಪಲಾವ್ ಮಾಡು, ಬಿಸಿಬೇಳೆ ಭಾತ್ ಮಾಡು ಅಂತಾನೆ. ಸೊ ನಮಗೇನಂತಂದರೆ ಡಿಫ್ರೆಂಟಾಗಿ ಆ ಥರ ಎಲ್ಲ ನೈಟ್ ಟೈಮ್ ಎಲ್ಲ ಏನು ಬೇಡ, ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಡೋಣ ಅಂತ ಅನಿಸುತ್ತೆ. ಮೊದಲೆಲ್ಲ ಹಿಂಗೆ ಮಾಡ್ತಾಯಿದ್ದೆ. ಅವಲಕ್ಕಿ ಮತ್ತು ಸಂಜೆ ಆಯಿತು ಅಂತಂದರೆ ಪಲಾವು ಬಿಸಿ ಇಲ್ಲ ಉಪ್ಪಿಟ್ಟು ಈ ಥರ ಮಾಡ್ಕೊಂಡು ತಿಂದ್ಬಿಡ್ತಾಯಿದ್ದೆ. ಇವಾಗ ಹೆಂಗೆ ಅಂತಂದರೆ ಶಾಪಿಗೆ ಹೋಗೋಷ್ಟು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಇವತ್ತು ಮಾಡಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ತರಕಾರಿಗಳೆಲ್ಲ ಇದ್ವು, ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಡೈರೆಕ್ಟ್ ಸಾಂಬಾರು ಮಾಡ್ಬಿಡೋಣ ಅಂಥೇಳಿ. ಬೆಳಗ್ಗೆ ಈಸಿ ಆಗ್ತಾಯಿತ್ತು ನನಗೆ. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ನನಗೆ, ಆದ್ದರಿಂದ ಬೆಳಗ್ಗೆ ತಿಂಡಿ ಮಾತ್ರ ಇಟ್ಕೊಳ್ಳೋಣ ಮಾಡೋದು. ಇವಾಗ ಸದ್ಯಕ್ಕೆ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಹೇಳಿ. ಮೊದಲೆಲ್ಲ ಅವಾಗಂದರೆ ಶಾಪ್ ಇರೋಕ್ಕೂ ಮುಂಚೆ ಏನು ಮಾಡ್ತಾಯಿದ್ದೆ, ಬೆಳಗ್ಗೆ ಜಸ್ಟ್ ತಿಂಡಿ ಮಾತ್ರ ಮಾಡಿ ಸೋಮ್ಗೆ ಕಳಿಸ್ಕೊಡ್ತಾಯಿದ್ದೆ. ನೈಟ್ ಟೈಮು ಸಾಂಬಾರು ಮಾಡ್ತಾಯಿದ್ದೆ. ಅದಕ್ಕೇ ಬೆಳಗ್ಗೆ ರೈಸ್ ಎಲ್ಲ ಏನಾದ್ರು ಮಾಡಿ ಚಪಾತಿ ದೋಸೆ ಆ ಥರ ಎಲ್ಲ ಮಾಡ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಇವಾಗೆಲ್ಲ ಚೇಂಜ್ ಆಗೋಗಿದೆ ನನ್ನ ರೊಟೀನು. ಶಾಪ್ ಇಟ್ಟಾಗ್ಲಿಂದನೂ ಎಲ್ಲ ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಡ್ತೀನಿ. ಯಾವುದೋ ಕೆಲ್ಸಕ್ಕೆ ಹೋಗೋ ಥರ ಎಲ್ಲ ಮುಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ನನಗೆ ಈ ಥರ ಆಗ್ತಾಯಿದೆ. ಮತ್ತೆ ಬ್ಯಾಕ್ ಟು ರೊಟೀನ್ಗೆ ಬರ್ತೀನಿ. ಸೊ ಅದ್ರ ಬಗ್ಗೆ ಇನ್ನೊಂದು ಇದೇ ಇಲ್ಲ, ಮಾತೇ ಇಲ್ಲ. ಮತ್ತೆ ಸೇಮ್ ಅದೇ ಥರ ಮಾಡ್ಕೋಬೇಕು. ಬೆಳಗ್ಗೆ ತಿಂಡಿ ಕಂಫರ್ಟಬಲ್ ಇದ್ದ ತಕ್ಷಣವೇ ಸಂಜೆ ಟೈಮ್ ಅಡುಗೆ ಸೂಪರಾಗಿರುತ್ತೆ. ಇದೇನೆ ಅಂತ ಅನಿಸ್ತಾ ಇದೆ ನನಗೆ. ಅದು ಸೂಪರಾಗಿದೆ, ಇದು ಸೂಪರಾಗಿದೆ. ನನಗಂತೂ ಎಲ್ಲ ಸಾಂಬಾರುಗಳಿಂದ ಈ ಮಿಕ್ಸ್ ಸಾಂಬಾರು ಅಂತ ಅಂದರೆ, ಮಿಕ್ಸ್ ತರಕಾರಿ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಎಲ್ಲ ಥರ ತರಕಾರಿ, ನುಗ್ಗೆಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು, ಬದನೆಕಾಯಿ, ನುಗ್ಗೆಕಾಯಿ ಈ ಥರ ಎಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕಿ ಮಾಡಿದ್ದೀನಿ. ಫಸ್ಟಿಗೆ ಒಗ್ಗರಣೆ ಮಾಡಿಬಿಟ್ಟಿದ್ದೀನಿ. ಒಂದೊಂದು ಸರಿ ಒಂದೊಂದು ಥರ ಸಾಂಬಾರು ಮಾಡ್ತೀನಿ ನಾನು. ಆ್ಯಕ್ಚುಲಿ ನುಗ್ಗೆಕಾಯಿ ಸಾಂಬಾರು ಅಂತ ಅಂದಾಗ ಅದನ್ನು ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಲ್ಲ ನಾನು, ಯಾಕಂದರೆ ಎಲ್ಲ ಬೆಂದೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ. ಸೊ ಈ ಸೀಸನ್ ಅಂತೂ ನುಗ್ಗೆಕಾಯಿ ಯಾರ ಮನೆ ಕೇಳಿ ಏನು ಸಾಂಬಾರು ಅಂತಂದರೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಹಾಗೆ ಮತ್ತು ಇವಾಗ ರೀಸೆಂಟಾಗಿ ಮೊನ್ನೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಕೂಡ ಬಂದಿದ್ದರು ಅಂತ ಹೇಳ್ತಾರೆ. ನಾನು ದೇವನಹಳ್ಳಿ ಆ ಕಡೆಯಿಂದ ಬಂದಿದ್ದರು ಅಂತ. ಅವರೆಲ್ಲ ತರಕಾರಿ ತಂದು ಕೊಟ್ಟಿದ್ರಲ್ಲ, ಅವ್ರು ತಂದಿದ್ದ ತರಕಾರಿನಲ್ಲೇ ಇವಾಗ ಸಾಂಬಾರು ಮಾಡ್ತಾಯಿರೋದು. ಸಕ್ಕತ್ತಾಗಿತ್ತು ನೋಡಿ. ಎಲ್ಲ ಆರ್ಗ್ಯಾನಿಕ್ ಆಗಿರೋದ್ರಿಂದ ಮಸ್ತು ಟೇಸ್ಟ್ ಅಂತೂ ಏನು ಸಕ್ಕತ್ತಾಗಿ ಬಂದಿತ್ತು. ಇನ್ನು ಕಲ್ಲಂಗಡಿ ಹಣ್ಣು ಕೂಡ ಸೋಮ್ ತಂದಿದ್ರು, ಅದನ್ನು ಕಟ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಇನ್ನೂ ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು ಎಲ್ಲ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಅದು ಇಲ್ಲವೇ ಇಲ್ಲಪ್ಪ ಅನ್ನೋ ಹಾಗೇ ಇಲ್ಲ, ಇದ್ದೇ ಇರುತ್ತೆ. ಖುಷಿಮಾಗಿ ಕಟ್ ಮಾಡಿಕೊಟ್ಟು ಅವರಪ್ಪ ತಿಂತಾಯಿದ್ದಾರೆ. ಸೊ ಯಾವಾಗ ಆ ಟೈಮ್ನಲ್ಲಿ ಪರಿಗೂ ಕೂಡ ಕಟ್ ಮಾಡಿ ಕೊಟ್ಬಿಟ್ರೆ ಅವಳ ಪಾಟಿಗೆ ಅವಳು ತಿನ್ಕೊತಾಳೆ. ಇವಾಗ ಅವಳಿಗೂ ದಾಹ ಸಿಕ್ಕಾಬಿಟ್ಟೆ ನೀರು ಕೇಳ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ಅವಳು ಕಟ್ ಮಾಡಿಕೊಂಡ್ರೆ ಯಾವ ಹಣ್ಣು ಕೊಟ್ಟರು ತಿನ್ಕೊತಾಳೆ. ಸೊ ಅಂದರೆ ನಾವು ತಿನ್ನೋದೆಲ್ಲ ಕೇಳ್ತಾಳೆ, ನಾವು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಬೇಡ ಹಂಗೆಲ್ಲ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇನ್ನು ಅಡುಗೆ ಎಲ್ಲ ಮಾಡಿದೆ, ಊಟನೂ ಮಾಡಿದ್ವಿ ಬಿಸಿ. ಸೊ ಮಲ್ಕೊಬಿಟ್ವಿ. ಮತ್ತು ಮಾರನೇ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸಾಂಬಾರು ಹೆಂಗಿದ್ರು ಮಾಡಿಟ್ಟಿದ್ನಲ್ವಾ. ಸೊ ಸೋಮ್ಗೆ ಸ್ವಲ್ಪ ಮಶ್ರೂಮ್ ತಿನ್ನಬೇಕಂತ ಅನ್ನಿಸ್ತೈತಂತೆ. ಸೊ ಆದ್ದರಿಂದ ಮಶ್ರೂಮ್ ನಾವಾದರೂ ರೆಗ್ಯುಲರ್ ಹೇಳ್ತಾಯಿರ್ತೀನಿ. ನಾವಾದರೂ ನಾನ್ ವೆಜ್ಜು, ಮೊಟ್ಟೆ ಅದು ಇದು ಅಂತ ಎನಿ ಟೈಮ್ ತಿಂತಾಯಿರ್ತೀವಿ. ಅವ್ರ ಪಾಪ ತಿನ್ನೋದೇ ಅಪರೂಪ. ಆದ್ದರಿಂದ ಸರಿ ಅಂದ್ಬಿಟ್ಟು ಮಶ್ರೂಮ್ನ ತರಿಸಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದೀನಿ, ಕಟ್ ಮಾಡಿಬಿಟ್ಟು. ಸೋಮ್ಗೆ ಕೇಳಿದೆ ನಾನು. ಸೊ ಮಶ್ರೂಮ್ ತಂದಿದ್ದೀನಿ, ಮಶ್ರೂಮಲ್ಲಿ ಪಲಾವ್ ಮಾಡಲಾ ಗ್ರೇವಿ ಮಾಡಲಾ ಅಂತ ಕೇಳಿದೆ. ಅದಕ್ಕೆ ಅವರು ಏನು ಅನಿಸುತ್ತೆ ಅದನ್ನೇ ಮಾಡೋದು ನಾನು. ಸೊ ಇಲ್ಲ ಗ್ರೇವಿ ಮಾಡು ನಿಖಿತಾ ಅಂತ ಹೇಳಿದ್ರು. ಸೊ ಹೆಂಗಿದ್ರು ನೈಟ್ ಸಾಂಬಾರು ಕೂಡ ಇತ್ತಲ್ಲ, ಅವ್ರಿಗೆ ಗ್ರೇವಿ ಮಾಡು ಅಂತ ಹೇಳಿದ್ರು. ಸೊ ಇವಾಗ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆ ಬಾಣಲಿನಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಇತ್ಕೊರೆ ಕಾಳು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಇತ್ಕೊರೆ ಕಾಳು ಇವಾಗೆಲ್ಲಪ್ಪ ಇದೆ ಅಂತ ಅನ್ನೋದಾದರೆ ನಾನೇನು ಮಾಡಿದ್ದೀನಿ ಅಂತಂದರೆ, ಈ ಇತ್ಕೊರೆ ಕಾಳು ಮತ್ತು ತೊಗರಿ ಕಾಳು ಎಲ್ಲ ಸ್ವಲ್ಪ ಬಿಡಿಸಿ ಎಲ್ಲ ಸ್ವಲ್ಪ ಫ್ರೀಝರ್ನಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ಯಾವಾಗ ಬೇಕು ಆವಾಗ ತಗೊಂಡು ಒಗ್ಗರಣೆ ಮಾಡೋದು ಅಷ್ಟೇನೆ. ಫ್ರೀಝರಲ್ಲಿ ಆರಾಮಾಗಿ ಇಟ್ಬಿಡ್ಬೋದು ಹಸಿ ಕಾಳು. ಇವಾಗ ಕೆಲವ್ರು ಒಣಗಿಸ್ಬಿಟ್ಟು ಆ ಥರ ಎಲ್ಲ ಇಡ್ತಾರಲ್ಲ, ಆ ಥರ ಎಲ್ಲ ಏನು ಇಡೋ ಅಂಥ ನೆಸೆಸಿಟಿ ಇಲ್ಲ. ಸೊ ನೀಟಾಗಿ ಫ್ರೀಝರು ಫ್ರೀಯಾಗಿತ್ತು ಅಂತಂದರೆ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಕಂಟೈನರಲ್ಲಿ ನೀಟಾಗಿ ಇಟ್ಬಿಟ್ರೆ ಆರಾಮಾಗಿ ಇಡ್ಬೋದು. ನನಗೂ ಗೊತ್ತಿರಲಿಲ್ಲ ಇದೆಲ್ಲ
ಏನು ನಮ್ಮ ಕೀರ್ತಿಯಿಂದನೇ ಕಲ್ತಿದ್ದು ಇದು ಟೆಕ್ನಿಕ್ಕು. ಕೀರ್ತಿಯವ್ರು ಹಾಗೇ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಅಲ್ಲಿರಬೇಕಾದ್ರೆ ಅವ್ರು ಹಂಗೆ ಅಂತೆ ಫುಲ್ ಎಲ್ಲ ಸ್ಟಾಕ್ ಹಿಂಗೆ ಫ್ರೀಝರಲ್ಲಿ ಇಟ್ಬಿಡ್ತಾಯಿದ್ರಂತೆ, ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋತಾ ಇದ್ರಂತೆ. ನನಗೆ ಹಂಗೆ ಹೇಳಿದ್ರ, ನಾನು ಅವಾಗಿಂದ ಏನು ಮಾಡಿದೆ, ಫ್ರೀಝರಲ್ಲಿ ಹಾಕೋಕ್ಕೆ ಶುರು ಮಾಡಿಕೊಂಡೆ. ಸೊ ಯಾವಾಗ ಬೇಕು ಅವಾಗ ನಮ್ಗೆ ಇದು ಕೊರೆಕಾಳು ತಿನ್ನಬೇಕು ಅಂತ ಅನಿಸುವಾಗ ತಗೊಳ್ಳೋದು, ಮಾಡ್ಕೊಳ್ಳೋದು, ತಿನ್ನೋದು, ಈ ಥರ. ಇವಾಗ ಕಾಯಲೇಬೇಕಪ್ಪ. ಇವಾಗ ನನ್ನ ಪ್ರಕಾರ ಗೊತ್ತಿರೋದು ಒಂದು ಅದೇ ಈ ಡಿಸೆಂಬರ್ ಜನವರಿ ಟೈಮ್ನಲ್ಲೆಲ್ಲ ಅವರೆಕಾಯಿ ಬರುತ್ತೆ. ಹಾಗೆ ಈ ವರಮಹಾಲಕ್ಷ್ಮಿ ಆಗಸ್ಟ್ ಟೈಮ್ನಲ್ಲಿ ಅವರೆಕಾಯಿ ಬರುತ್ತೆ. ಆಗಸ್ಟ್, ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ಅವರೆಕಾಯಿ ಬರುತ್ತೆ. ಮೊದಲೆಲ್ಲ ಹೆಂಗೆ ಅಂತಂದರೆ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ನಾನು ನೋಡ್ತಿದ್ದು ಅಂತಂದರೆ ನವಂಬರ್ ಟೈಮ್ನಲ್ಲಿ, ಅಂದರೆ ಇಬ್ನಿ ಬೀಳು ಚಳಿಗಾಲದಲ್ಲೇ ಜಾಸ್ತಿ ಅವರೆಕಾಯಿ ಬೆಳೀತಾ ಇದ್ದಿದ್ದು. ಅವರೆಕಾಯಿ ಬರ್ತಾಯಿದ್ದಿದ್ದು ಕೂಡ ನಮ್ಮ ಸೈಡಲ್ಲ, ಅಂದರೆ ಭದ್ರಾವತಿ ಸೈಡಲ್ಲ. ಸೊ ವರ್ಷಕ್ಕೊಂದೇ ಸರಿ ಅವರೆಕಾಯಿ ನೋಡ್ತಾ ಇದ್ದಿದ್ದು. ಆದರೆ ಇವಾಗ ಹಂಗಲ್ಲ, ವರ್ಷದಲ್ಲಿ 2 ಸರಿ ನೋಡ್ತೀವಿ ಅವರೆಕಾಯಿನ. ತೊಗರಿಕಾಯಿ ಮಾತ್ರ ವರ್ಷಕ್ಕೊಂದೇ ಸರಿ ನೋಡೋದು. ಇವಾಗಲೂ ಅಷ್ಟೇ, ನಾನು ನೋಡಿರೋ ಪ್ರಕಾರ ಒಂದೇ ಸರಿ. ಆವಾಗೆಲ್ಲ ಒಂದೇ ಏನು ಮಾವಿನ ಹಣ್ಣಾಗಲಿ ಹಲಸಿನ ಹಣ್ಣಾಗಲಿ ವರ್ಷಕ್ಕೊಂದೇ ಸರಿ ಅನ್ನೋ ಥರ ನೋಡ್ತಾಯಿದ್ವಿ, ಅಂದರೆ ಸಮ್ಮರ್ ಟೈಮ್ನಲ್ಲಿ ನೋಡ್ತಾಯಿದ್ವಿ. ಆ ಹಣ್ಣುಗಳು ಸೀಸನ್ ತಕ್ಕನಾಗಿ ಅಲ್ವಾ ಬಿಡೋ ಅಂಥದ್ದು. ಸೊ ಸೀಸನ್ಗಳಲ್ಲಿ ಅಂಥಂಥ ಹಣ್ಣು, ಸೀಸನ್ಗಳಲ್ಲಿ ಅಂಥಂಥ ತರಕಾರಿ ನೋಡ್ತಾಯಿದ್ವಿ. ಇವಾಗ ಹಂಗಲ್ಲ, ವರ್ಷ ಪೂರ ತರಕಾರಿ ಇರುತ್ತೆ. ಮತ್ತು ಮಲ್ಲಿಗೆ ಹೂವು ಅಷ್ಟೇ ಅಲ್ವಾ ಫ್ರೆಂಡ್ಸ್, ಮಲ್ಲಿಗೆ ಹೂವನ್ನ ನಾನು ಬೇಸಿಗೆನಲ್ಲೇ ನಾನು ನೋಡ್ತಾ ಇದ್ದಿದ್ದು ಜಾಸ್ತಿ. ಈ ಟೈಮ್ನಲ್ಲೇ ಮಲ್ಲಿಗೆ ಹೂವು ಜಾಸ್ತಿ ಬಿಡೋದು. ಇವಾಗ ಹಂಗಲ್ಲ, ವರ್ಷ ಪೂರ ಅಲ್ಲಿದ್ದಾಳೆ ನೋಡು, ವರ್ಷ ಪೂರ ಮಲ್ಲಿಗೆ ಹೂವು ಇದ್ದೇ ಇರುತ್ತೆ. ಮಾರ್ಕೆಟ್ಗೆ ಹೋದರೆ ಮಲ್ಲಿಗೆ ಹೂವು ಇಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ. ಆದರೆ ಸೀಸನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಸೀಸನ್ ಇಲ್ಲದೆ ಇರೋ ಟೈಮ್ನಲ್ಲಿ ಕಂಟಿನ್ಯೂಸ್ ಆಗಿ ಏನು ಪ್ರೈಸ್ ಜಾಸ್ತಿ ಇರುತ್ತೆ, ಇದ್ದೇ ಇರುತ್ತೆ ಹೀಗೆ. ಸೊ ಇನ್ನು ರಾತ್ರಿ ಸಾಂಬಾರು ಮಾಡಿದ್ನ, ಗ್ರೇವಿನೂ ಮಾಡಿದ್ನ, ಅದಕ್ಕೆ ದೋಸೆ ಮಾಡಿ ಸೋಮ್ಗೆ ಸ್ವಲ್ಪ ತುಪ್ಪ ಹಾಕಿ ದೋಸೆ ಮೇಲೆ ಕೊಡ್ತಾಯಿದ್ದೀನಿ ಬಿಸಿ ಬಿಸಿ. ಅವ್ರಿಗೆ ಸ್ನಾನ ಮಾಡಿ ಬರ್ತಿದ್ದಂಗೆ ಆಫೀಸ್ ಕಡೆ ಇಂಟ್ರೆಸ್ಟ್ ಅವ್ರಿಗೆ. ಸೊ ಆಯ್ತಾ ನಿಖಿತ ತಿಂಡಿ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ರು. ಮತ್ತು ಪಪ್ಪಾಯ ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಸೊ ಪಪ್ಪಾಯನೂ ತಿನ್ಕೊಬಿಡಿ ಸೋಮಂಗೇನೆ ಅಂತ ಹೇಳ್ತಾಯಿದ್ದೆ, ಅಂದರೆ ತುಂಬ ಹೊಟ್ಟೆ ಹಸ್ವಾಗ್ತದೆ ಅಂತ. ಅವರು ತಿಂಡಿ ತಿಂದ ಮೇಲೆ ಪಪ್ಪಾಯ ಫ್ರೂಟ್ಸು ಹತ್ರ ತಿನ್ನಲ್ಲ, ಅದಕ್ಕೂ ಮುಂಚೆನೇ ಇಲ್ಲ ಮಿಲ್ಕ್ ಶೇಕ್ ಮಾಡಿಕೊಟ್ಬಿಟ್ರೆ ಯಾವುದಾದ್ರೂ ಹಣ್ಣುಗಳಿಂದು ಕುಡಿತಾರೆ. ಸೊ ಅದಾದಮೇಲೆ ಲೈಟಾಗಿ 1 ದೋಸೆ 2 ದೋಸೆ ಅಷ್ಟೇ ತಿನ್ನೋದು. ಇಲ್ಲ ಅಂತಂದರೆ ಮುಂಚೆ ಪಪ್ಪಾಯ ವಾಟರ್ ಮೆಲನ್ ಆ ಥರ ಏನಾದ್ರು ತಿಂದುಬಿಡ್ತಾರೆ ಅಷ್ಟೇನೆ. ಇನ್ನು ಖುಷಿ ಮಗಳು ಆಟ ಆಡಿಸ್ಕೊಂಡು ಕೂತ್ಕೊಂಡವಳೆ ಪರಿನ. ಇನ್ನೂ ಅದಾದಮೇಲೆ 1-2 ದಿನ ವ್ಲಾಗ್ ನನಗೆ ಮಾಡೋದಕ್ಕಾಗಲೇ ಇಲ್ಲ. ನಾನೇನಾದ್ರು ವ್ಲಾಗ್ ಮಾಡಿಲ್ಲ ಅಂತ ಅನ್ನುವಾಗ ರಕ್ಷಿತ್ ಏನಾದರೂ ಫ್ರೀ ಆಗಿದ್ದರೆ ಅವನು ವ್ಲಾಗ್ ಮಾಡಿಕೊಡ್ತಾನೆ. ಸೊ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇನೆ. ಹಾಗೆ ಇನ್ನು ವಾಟರ್ ಮೆಲನ್ ಹೇಳ್ತಲ್ಲ, ಪರಿಗೆ ವಾಟರ್ ಮೆಲನ್ ಕಟ್ ಮಾಡಿಕೊಟ್ಬಿಟ್ಟು, ಅಂದರೆ ಅವಳಿಗೆ ಸಣ್ಣಕ್ಕೆ ಕಟ್ ಮಾಡಿಕೊಡ್ಬೇಕು. ಅವಳಿಗೆ ಪುಟ್ಟು ಅವಳಿಗೆ ತಿನ್ನೋದಕ್ಕಾಗೋದಿಲ್ಲ, ಇನ್ನು ಅಲ್ಲೂ ಇನ್ನೂ ಅಷ್ಟು ಗ್ರೋತ್ ಆಗಿಲ್ಲ. ಸೊ ಆದ್ದರಿಂದ ತಿನ್ಕೊತಾಳೆ. ಇನ್ನು ಅದು ಕಟ್ ಮಾಡಿ ಇಟ್ಬಿಟ್ರೆ ಯಾರು ಬೇಕಾದರೂ ತಿನ್ಕೊತಾರೆ ಅಂತ ಹೇಳಿ ನಾನೇನಂದರೆ ಕೆಲವೊಂದು ಟೈಮ್ ಅಂದರೆ ದೊಡ್ಡ ಪೀಸ್ ಬರುತ್ತಲ್ಲ ಕಲ್ಲಂಗಡಿ ಹಣ್ಣು, ಅದನ್ನು ಅರ್ಧ ಕಟ್ ಮಾಡಿಸಿಸ್ಕೊಂಡು ತರ್ತಾರೆ. ಅದು ಫ್ರಿಡ್ಜಲ್ಲಿ ಇಟ್ಟು ಒಂಥರ ಆಗ್ಬಿಡುತ್ತೆ. ನಾನು ಅದಕ್ಕೆ ಸೋಮಿನ ಮೇಲೆ ಆ ಥರ ತರಬೇಡಿ ಸೋಮ್, ಬೇಕಾದ್ರೆ ನನಗೆ ಪುಟ್ಟದ್ದು ಬರುತ್ತಲ್ಲ ಫುಲ್ ಗ್ರೀನ್ ಕಲರ್ ಮೇಲ್ಗಡೆ ಗ್ರೀನ್ ಕಲರ್ ಸಿಪ್ಪೆದು ಬರುತ್ತಲ್ಲ, ಅದನ್ನು ನಾನು ಬೇಕಾದ್ರೆ ತರಿಸ್ತೀನಿ. 1 ದಿನ 2 ದಿನದಲ್ಲಿ ಖಾಲಿಯಾಗಿಬಿಡುತ್ತೆ. ಅದು ತಂದರೆ ದೊಡ್ಡ ತಂದರೆ ಖಾಲಿನೇ ಆಗೋದಿಲ್ಲ. ಮತ್ತು ಫ್ರಿಡ್ಜಲ್ಲಿ ಅಷ್ಟೊಂದು ದಿನ ಇಟ್ಟು ತಿನ್ನೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದೆ. ಸರಿ ಬಿಡಮ್ಮ ತಾಯಿ ಆಯ್ತು ಇನ್ಮೇಲೆ ಅಂತ ಹೇಳ್ತಾಯಿದ್ರು. ಇನ್ನು ಇದೆಲ್ಲ ಒಂದು ಕಂಟಿನ್ಯೂಸ್ ಆಗಿ ಒಂದು 3-4 ದಿನದ ಬ್ಲಾಗ್ ಆಗಿರುತ್ತೆ. ಆದಂಗೆ ಹಂಗೆ ಬ್ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಅಷ್ಟೇನೆ. ಇವತ್ತಿಗೆ ಬಂದು ಅಡುಗೆಗೆ ಏನಪ್ಪ ಮಾಡೋಣ ಅನ್ನುವಾಗ ಕಾಳು ಸಾಂಬಾರುಗಳು ಮಾಡಿ ತುಂಬ ದಿನ ಆಗೋಗಿತ್ತು. ಸೊ ಮೊನ್ನೆ ಏನಾಯಿತು, ಕಾಳುಗಳೆಲ್ಲ ನೆನೆ ಹಾಕಿದ್ದೆ, ಮೊಳಕೆ ಬಂದಿರಲಿಲ್ಲ ಅಂತ ಹೇಳಿ ಅದನ್ನು ಸ್ವಲ್ಪ ಹಾಗೆ ತೆಗೆದು ಹೊರಗಡೆ ಇಟ್ಟಿದ್ದೆ. ಎಲ್ಲ ಒಂಥರ ಬೂಸ್ಟ್ ಬಂದಂಗೆ ಆಗ್ಬಿಟ್ಟಿತ್ತು, ತೆಗೆದೆಲ್ಲ ಬಿಸಾಡಿಬಿಟ್ಟಿದ್ದೆ. ಕಡಲೆಕಾಳು ಮತ್ತು ಅವರೆಕಾಳು ಅದೆಲ್ಲ ಹೊರಗಡೆನೇ ಓಪನಾಗಿಟ್ಟರೆ ಹುಳಗಳಾಗೋದು ಚಾನ್ಸಸ್ ತುಂಬ ಇದೆಯಲ್ಲ, ಆ ಥರ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೆನೆ ಹಾಕಿದ್ದೆ. ಇವಾಗ ಅದನ್ನೇ ರಾತ್ರಿ ನೆನೆ ಹಾಕಿದ್ನಲ್ಲ, ಬೆಳಗ್ಗೆ ಅದಕ್ಕೆ ಒಂಚೂರು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಖುಷಿಮಾನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬರ್ತೀನಿ ಅಂದರು. ಅಂದರೆ ವ್ಯಾಕ್ಸಿನೇಷನ್ ಇತ್ತು ಅವಳಿಗೆ, ಮಾರ್ಚಲ್ಲಿ ಹೋಗಬೇಕಾಗಿತ್ತು, ಹೋಗೋಕ್ಕಾಗಲ್ಲ. ಅದರಿಂದ ಅಮ್ಮತ್ತಾಯಿ ನೀನು ಕರ್ಕೊಂಡೋಗಲ್ಲ, ನಾನಾದ್ರು ಕರ್ಕೊಂಡೋಗಿ ಬರ್ತೀನಿ ಇರು ಅಂತೇಳಿ ಕರ್ಕೊಂಡೋಗ್ಬಿಟ್ಟು ಬಂದರು. ಇವಾಗ ಬಂದವಳೆ ಜಂಪ್ ಮಾಡ್ತಾವಳು ನೋಡಿ, ವ್ಯಾಕ್ಸಿನೇಷನ್ ಕೊಟ್ಬಿಟ್ರವ್ರೆ 2 ಕಾಲಿಗೂ ತೊಡೆಗೂ. ಅದಕ್ಕೆ ಹ್ಯಾಂಡ್ ವಾಶ್ ಮಾಡ್ಕೊಬ ಫಸ್ಟ್, ಇಲ್ಲಿ ಹೇಳ್ತೀನಿ ನಾನು. ಇವಾಗ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ತೊಗೊಂಡು ಬಂದಿದ್ದಾಳೆ. ಸೊ ಅದಕ್ಕೆ ಚುಚ್ಚಿದೆ, ನಾನು ಅಂತ ಹತ್ತಿದೆ ಅಂತ ಹೇಳ್ತಾವಳೆ. ಅಯ್ಯೋ ತೆಗಿಯೋಣ ಅಂದರೆ ಅಲ್ಲಿದೊಂದು ಬೇರೆ
ಖುಷಿ ಏನಿಲ್ಲ 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 ಫ್ರೆಂಡ್ಸ್, ನನ್ನ ಮಗನ ಗಾಡಿ ಮೇಲೆ ಕುತ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಹಿಂದೆಗಡೆ ಬ್ಯಾಗ್ ಹಾಕಿಸ್ಕೊಂಡು ಬಂದಿದ್ದಾನೆ ಬ್ಯಾಗ್ ಅಷ್ಟು. ಸೊ ಇವಾಗ ಕುತ್ಕೊಳ್ಳೋದು ಅಂತ ಹೇಳಿ ಗಾಡಿ ಸ್ಟಾರ್ಟ್ ಮಾಡ್ತಾವನೆ. ಇಲ್ಲಿ ನಮ್ಮ ಶಾಪಲ್ಲಿ ಬೆಲ್ಲ ಆರ್ಡ್ರ್ ಮಾಡಿದ್ವಿ ಇನ್ಸ್ಟಾಮಟಲ್ಲಿ ಅಂತ ಹೇಳಿದ್ರು, ಮಾಡಿದ್ದೆ. ಅದರಿಂದ ಇವಾಗ ಅದನ್ನು ತೊಗೊಂಡೋಗಿ ಶಾಪ್ಗೆ ಕೊಡಬೇಕು, ಮತ್ತು ಹೊಸ ಮನೆ ಹತ್ರ ಹೋಗಬೇಕು. ಇವಾಗ ರಕ್ಷಿತ್ ಗಾಡಿನಲ್ಲಿ ಕುತ್ಕೋಬೇಕು. ಸೊ ಕುತ್ಕೊಳ್ಳೋಣ ರಕ್ಷಿತ್ ಗಾಡೀಲಿ. ಬೇಗ ಬಾ ಯಪ್ಪ, ಎಷ್ಟೊತ್ತು ಮಾಡ್ತಾರಪ್ಪ ಈ ಗಾಡಿ ಸ್ಟಾರ್ಟ್ ಮಾಡಿ. ನನಗೆ ಮಾಡಿದ ಗಾಡಿ ಸ್ಟಾರ್ಟ್ ಓಡು. ರಕ್ಷಿತ್ ಗಾಡಿ ಮೇಲೆ ಫಸ್ಟ್ ಟೈಮು ಕುತ್ಕೊಂತಿರೋದು ಫ್ರೆಂಡ್ಸ್. ಒಂದಿನಕ್ಕೂ ಕೂತಿಲ್ಲ. ಇದು ಹಾಕ್ಸೋರ್ಗೂ ಕೂರಲ್ಲ ಅಂತ ಡಿಸೈಡ್ ಆಗಿದ್ದೆ ನಾನು ಹೇಳ್ತಾನೆ ಇರ್ತಿದ್ದೆ, ನಾನು ಗಾಡಿ ಮೇಲೆ ಕೂತ್ಕೊಂಡೆ ಇಲ್ಲ ರಕ್ಷಿತ್ ಗಾಡಿ ಮೇಲೆ ಇವತ್ತಿನವರೆಗೂ ಅಂತ ಹೇಳ್ತಾನೆ ಇದ್ದೆ. ಇವಾಗ ಹಿಂದೆಗಡೆ ಅದು ಬ್ಯಾಗ್ ಸಪೋರ್ಟ್ ಒಂದು ಬರುತ್ತಲ್ಲ ಶೀಟ್, ಅದನ್ನು ಬಂದಿರಲಿಲ್ಲ. ಅವನು ಹಾಕಿಸ್ಕೊಂಡು ಬಂದಿದ್ದ. ಅದಕ್ಕೋಸ್ಕರ ಕುತ್ಕೊಳ್ಳಮ್ಮ ಅಂತಲೇ ಇದ್ದ. ಆದರೂ ಪಾಪ ಬಂದರು 2 ದಿನ ಆದ್ರೂ ಇನ್ನೂ ಕುತ್ಕೊಳ್ಳೋಕ್ಕಾಗೇ ಇರಲಿಲ್ಲ. ಸೊ ಇವತ್ತು ಕುತ್ಕೊಳ್ಳಮ್ಮ ಹೋಗೋಣ, ಸ್ವಲ್ಪ ಹೊರಗಡೆ ಏನೋ ತರಕಾರಿ ಸ್ವಲ್ಪ ಏನೇನೋ ತರೋದಿತ್ತು, ಅಂದರೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಹೋಗಬೇಕಾಯ್ತು. ಬಾರಮ್ಮ ಅಂತ ಹೇಳ್ದ. ಮನೆ ಹತ್ರನೂ ಹೋಗಬೇಕಾಗಿತ್ತು. ಸೊ ಆದ್ದರಿಂದ ಯಾರೂ ಕ್ಯಾಮ್ರಾಮೇನ್ ಇಲ್ಲ. ಸೊ ಆದ್ದರಿಂದ ನಾವೇನು ಮಾಡಿದ್ವಿ, ಅಲ್ಲೇ ಕ್ಯಾಮ್ರಾ ಇಟ್ಬಿಟ್ಟು ಆ ಕಟ್ಟೆ ಮೇಲೆ ಸಪೋರ್ಟಿಗೆ ಏನೇನೋ ಇಟ್ಬಿಟ್ಟು ಆಮೇಲೆ ಹಂಗೆ ವೀಡಿಯೋ ಮಾಡಿದೆ. ನನಗೆ ನಗು ಬರ್ತಿತ್ತು. ಏನು ಗೊತ್ತಾ, ಈ ಥರ ಎಲ್ಲ ಸರ್ಕಸ್ ಮಾಡ್ತಾರಲ್ಲ, ಆ ಕಡೆ ಇಟ್ಟು ಈ ಕಡೆ ಇಟ್ಟು ಫೋನ್ಗಳನ್ನ. ಸೊ ಹೆಂಗಿರುತ್ತೆ ಅವ್ರ ಪಚಿತಿ ಅಂತ. ನಿಜ ಈ ಥರ ಎಲ್ಲ ವೀಡಿಯೋ ಮಾಡೋದಂದರೆ ಸುಮ್ಮನೆ ಮಾತೇ ಅಲ್ಲ. ನಾನು ಕೂಡ ಆ ಕಡೆ ಇಟ್ಟು ಈ ಕಡೆ ಇಟ್ಟು ಫೋನ್ ತಗೊಂಬಂತ ಬೀಳಿಸಿ ಮಾಡಿ ಏನೇನೋ ಕತೆ ಆಯಿತು ನಂದು. ಒಟ್ಟಲ್ಲಿ ಅದೊಂದು ಇರಲಿ ಕ್ಲಿಪ್ಪಿಂಗ್ ಅಂತ ಹೇಳ್ಬಿಟ್ಟು, ಸಪೋರ್ಟಿವ್ ಯಾರು ನಮ್ಗೆ ವೀಡಿಯೋ ಮಾಡೋರಿಲ್ಲ ಅಂದ್ಬಿಟ್ಟು ಮಾಡಿದೆ. ಸೊ ಕುತ್ಕೊಂಡೆ, ಅವನಿಗೂ ಖುಷಿ ಆಯಿತು. ಆದರೆ ನನಗೆ ಏನು ಗೊತ್ತಾ, ಈ ತೊಡೆ ಜಗದಲ್ಲಿ ಸ್ವಲ್ಪ ಇಟ್ಕೊಂಡಂಗೆ ಆಗ್ತಾಯಿತ್ತು. ಲೆಫ್ಟ್ ಸೈಡು ರಶೀತ್ ಇಟ್ಕೊಂಡಂಗೆ ಆಗ್ತೈತೆ ಕಣೋ, ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗ್ತಾಯಿಲ್ಲ ನನಗೆ ಅಂತ ಹೇಳಿದೆ. ಅದಕ್ಕೆ ಫಸ್ಟ್ ಟೈಮಲ್ಲಿ ನಮ್ಮ ಅದಕ್ಕೋಸ್ಕರ ಹಂಗೆ ಅಂತ ಅನಿಸುತ್ತೆ ಅಂತೇಳಿ. ಆದರೂ ನನಗೆ ಸ್ವಲ್ಪ ಸ್ಪೇಸು ಒಂದು ಸ್ವಲ್ಪ ಅವನು ನಾನಿಬ್ಬರು ಕುತ್ಕೊಳ್ಳೋಕೆ ಸ್ವಲ್ಪ ಸ್ಪೇಸ್ ಕಮ್ಮಿ ಥರ ಅಂತ ಅನ್ನಿಸ್ತಾಯಿತ್ತು. ಸೆಂಟ್ರಲ್ಲಿ ಖುಷಿಮನ ಕೂರಿಸ್ಕೊಳ್ಳೋಕ್ಕಾಗಲ್ಲ ನಿಜವಾಗ್ಲೂ. ಇವಾಗ ನನ್ನ ಬೈಕಲ್ಲಿ ನನ್ನ ಗಾಡಿನಲ್ಲೆಲ್ಲ ಆ್ಯಕ್ಸಸ್ಸಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ಆ್ಯಕ್ಟಿವಲ್ಲಾಗಲಿ ಸೋಮ್ ಓಡಿಸ್ತಾಯಿದ್ರೆ ಸೆಂಟ್ರಲ್ಲಿ ಖುಷಿಮನ್ ಕೂರಿಸಿ ಹಿಂದೆಗಡೆ ನಾನು ಕುತ್ಕೋಬೋದು. ಆದರೆ ಇವ್ನ ಗಾಡಿನಲ್ಲಿ ನಾನು ಕುತ್ಕೊಳ್ಳೋಕ್ಕೆ ಕರೆಕ್ಟಾಗಿದೆ. ನಾನು ಅವನಿಬ್ಬರು ಖುಷಿಮನ್ ಸೆಂಟ್ರಲ್ಲಿ ನಿಜವಲ್ಲೂ ಕೂರಿಸ್ಕೊಂಡು ನಾವೆಲ್ಲೂ ಹೋಗೋದಕ್ಕೆ ಆಗಲ್ಲ ಅಂತ ಅನ್ನಿಸ್ತು. ಸಿಂಗಲ್ ಡ್ರೈವು ಡಬಲ್ ಡ್ರೈವ್ಗೆಲ್ಲ ಸೂಪರಾಗಿದೆ. ಅದರಲ್ಲೂ ಲಾಂಗ್ ಡ್ರೈವ್ ಹೋಗೋದಕ್ಕೆ, ಆಫ್ ರೋಡ್ ಅದಕ್ಕೆಲ್ಲ ಸಖತ್ತಾಗಿದೆ, ಮಸ್ತಿ ಇರುತ್ತೆ. ಇನ್ನು ಇಲ್ಲೇ ಬಂದ್ವಿ ನಾವು ಕಮ್ಮಗಂಡಳ್ಳಿಗೆ ಬಂದು ಸ್ವಲ್ಪ ಏನೋ ತಗೋಬೇಕಾಗಿತ್ತು. ಸೊ ತಗೊಂಡ್ವಿ. ಕಡಲೆಕಾಯಿ ಇತ್ತು, ಹಾಗೆ ಕಡಲೆಕಾಯಿ ತೊಗೊಂಡ್ವಿ. ಸೊ ಕಡಲೆಕಾಯಿ ಅಂತ ಇರ್ತಾರೆ ಅಂತ ಹೇಳಿ ಹಾಗೆ ಸ್ವಲ್ಪ ಆಟ ಸಾಮಾನು ನೋಡಿದೆ ಅಲ್ಲಿ. ಸೊ ಅದನ್ನು ಖುಷಿಮ ಇಷ್ಟಪಡ್ತಾಳೆ, ಯಾಕಂದರೆ ಅವಳು ಚಪಾತಿ ಮಾಡಬೇಕು, ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಇರ್ತಾಳೆ ಅಂದ್ಬಿಟ್ಟು ತೊಗೊಂಡೆ. ಮತ್ತು ಸೊ ಫೋನ್ ಮಾಡಿ ಹೇಳಿದ್ರು, ನಿಖಿತಾ ನನಗೆ ಮೋಮೋಸ್ ಅಂತೇಳಿ. ಸೊ ಮೋಮೋಸ್ ಕೂಡ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಮಾಸ್ಕ್ ಹಾಕೊಂಡವ್ರೆ, ನೋಡೋಣ ಇವಾಗ. ಏನದು ಹೌದಾ? ಏನು ಮಗಲಿ ಇವಳಿಗೆ ಇದು ಅಯ್ಯೋ 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 ಸುಂದ್ರಿ, ಅಯ್ಯೋ ಸುಂದ್ರಿ ಹಂಗೆ ಅಲ್ಲಲ್ಲ ಹೋಯ್ತು ಹೋಯ್ತು. ಆಯ್ತಾಯ್ತು, ನೆಟ್ ಬಿಡ. ಎಷ್ಟು ಸರಿ ಹೇಳಿದ್ದೀನಿ ಸುಬ್ಬಕ್ಕ ನಿಂಗೆ. ಆಯ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮ್ಮ ಚಾನಲ್ಗೆ ಎಲ್ರಿಗೂ ಹಾಯ್ ಹಾಯ್ ಮಾಡುವ. ಹಾಯ್ ಮಾಡು ಮಗಳಲ್ಲಿ. ಶುಭಕ್ಕ ಬರೀ ಹಾಗೆ ತೆಗೆದು ಒಂದೇ ಗೊತ್ತು, ದಾಹ ಆಗೈತೆ. ಹಾಯ್ ನೋಡಲಿ. ಹಾಯ್. ಕಾಲು ಮುಟ್ಟಂಗಿಲ್ಲ, ಈ ಕಾಲಂತೂ ಇನ್ನೂ ಮುಟ್ಟಂಗಿಲ್ಲ, ಹಾಕ್ಬಿಡ್ತಾಳೆ ಕಚ್ಚಿಸ್ತಾಳೆ. ಹಂಗೆ ಅದಕ್ಕೆ ಭಯ. ಹಂಗೆ ಶಾರ್ಪುಳು ಇದೇ ಪ್ರೀತಿನ ನೀನು. ನಾನು ಏನು ಮಾಡಿದ್ರು ಸುಮ್ಮನೆ ಇರಬೇಕು. ನೋಡಲಿ ನೋಡಿ ಅಲ್ಲಿ ಅಲ್ಲಿ ನೀವು ಮುದ್ದಾಡ್ಬೇಕಂದ್ರೆ ಆಚೆ ಬರೀ
ಇವಳು ಹಂಗೆ ನೋಡಿ ಹೆಂಗೆ ಚೇಂಜ್ ಆಗ್ತಾಳೆ. ಯಾಕೆ? ಓ ಹಾ ಕುಚ್ಚು ಏಯ್ ಹಂಗೆ ಆ ಟೋನಿಗೆ ಸೈಲೆಂಟ್ ಆಗಿ ಹೋಗ್ಬಿಡ್ತಾಳೆ. ಎದೆ ಹೊಡ್ಕೋತೈತೆ ಜಾಸ್ತಿ. ವಾ ಖುಷಿಯಮ್ಮ ಏನೇ ಇದು? ಅದು ನಾಳೆ ನಮ್ಗೆ ಅಡುಗೆ ಮಾಡಕ್ ಆಗ್ತಾರಲ್ಲ, ಗ್ಯಾಸ್ ಪ್ರಾಬ್ಲಮ್ ಇದೆ, ನಮ್ಮನೆ ಗ್ಯಾಸ್ ಖಾಲಿ ಆಗಿದೆ. ಸೊ ಅದಕ್ಕೋಸ್ಕರ ಗ್ಯಾಸ್ ತಂದಿದೀವಿ. ಖುಷಿಯಮ್ಮ ಚಪಾತಿ ಮಾಡ್ಬೇಕಲ್ಲ. ಏನ್ ಮಾಡೋದು ಶಮಿ? ಇದು ಪಾನಿ ಹಾಕದ. ಇದು ಇದು ಗ್ಯಾಸ್, ಇದು ಸ್ಟವ್, ಇದು ಗ್ಯಾಸ್. ಇದ್ರ ಮೇಲೆ ಅಡುಗೆ ಪಾತ್ರೆ ಇಡೋದು, ಆಮೇಲೆ ಇದು ಹಿಂಗೆ ಮುಚ್ಚಿಡೋದು. ಅಡುಗೆ ಮಾಡಿ ಹಿಂಗೆ ಮಾಡಿದ್ವಿ. ಪಾತ್ರೆ ತೊಳೆದು ಅಮ್ಮ ಪಾತ್ರೆ ಹಾಕ್ತಾರ ವಾಶ್ ಮಾಡಿಬಿಟ್ಟು ಕೆಳಗಡೆ ಕುತ್ಕೊಂಡು ಆಡಬೇಕು. ಕೆಳಗಡೆ ಕುತ್ಕೊಂಡ್ರೆ ಗೋವಿಂದ ಖುಷಿ. ಪಾರ್ಟ್ಸ್ಗಳೆಲ್ಲ ಕಚ್ಚಿ ನುಚ್ಚು ಮಾಡಿ ಖುಷ ಕೊಡ್ತದಿದ್ದು ಅಲ್ಲ ಶುಭಕ್ಕ? ಏನು ಗೊತ್ತಾ, ಇನ್ನು 20 ಡೇಸ್ ಅಷ್ಟೇನೆ ಶಾಪು. ಸ್ವಲ್ಪ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಶಾಪ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ. ಯಾರು ಆಫ್ಲೈನ್ ಪರ್ಚೇಸ್ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಯಾಕೆ ಅಂತಂದರೆ ಇವಾಗ ಆನ್ಲೈನ್ ಇದ್ದೇ ಇರುತ್ತೆ, ಆನ್ಲೈನಲ್ಲಿ ಮಾಡ್ತೀವಿ ನಾವು. ಸೊ ಆದರೆ ಆಫ್ಲೈನ್ ಇರೋದಿಲ್ಲ, ಅಂದರೆ ಈ ಶಾಪ್ ಇರೋದಿಲ್ಲ, ಶಾಪ್ ಕ್ಲೋಸ್ ಮಾಡ್ತಿರೋದ್ರಿಂದ ಯಾರು ಆಫ್ಲೈನಲ್ಲೇ ನಾವು ಫೀಲ್ ಮಾಡಿ ಪರ್ಚೇಸ್ ಮಾಡಬೇಕು ಅನ್ನೋ ಹಾಗಿದ್ರೆ ನಮ್ಮ ಶಾಪಿಗೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಕಲೆಕ್ಷನ್ಸ್ ಖಾಲಿ ಆಗ್ತಾಯಿದೆ. ಸೊ ಬರ್ತಾಯಿದೆ, ಖಾಲಿ ಆಗ್ತಾ ಇರುತ್ತೆ. ಸೊ ಇನ್ನು 20 ಡೇಸ್ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಹಾಗೇನೆ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ. ಇಲ್ಲಿ ಹೇಳಿ ಟನ್ 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 ಹೆಲ್ಮೆಟ್ ಹಾಕೊಂಡು ಟನ್ 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 ನಡಿ ಹೊರಡೋಣ. ಟೈಮ್ ಆಯಿತು. ಇವತ್ತು 7 ಕಾಲ ಆಗೋಯ್ತು. ಕಸ್ಟಮರ್ಸ್ ಬಂದಿದ್ರು, ಅದರಿಂದ 7 ಕಾಲ ಆಗೋಯ್ತು. ಯೂಶಲಿ 6 ಮುಕ್ಕಾಲು 7 ಗಂಟೆ ಅಷ್ಟೇ ಕ್ಲೋಸ್ ಮಾಡಿಬಿಡ್ತೀವಿ ಶಾಪ್ನ. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು, 7 ಕಾಲ ಆಗೋಯ್ತು. ಹೊರಡುವ ಮನೆ ಹತ್ರ. ನಡಿಯಪ್ಪ. ಖುಷಿಯಮ್ಮಲ್ಲಿ ಇಟ್ಕೊಂಡು ಇಲ್ಲಿ ವೀಡಿಯೋ ಅಂತೂ ಮಾಡೋಕ್ಕಲ್ಲ, ಶೂಟ್ ಮಾಡೋಕ್ಕಲ್ಲ. ಅದೇ ಪ್ರಾಬ್ಲಮ್. ಕೈ ಅಂತ ಇರ್ತಾಳೆ. ಇವನಿದ್ರೆ ಅಂತೂ ಇನ್ನೂ ಕೈ ಅಂತ ಅಳಿಸ್ತಾನೇ ಇರ್ತಾನೆ. ಖುಷಿ ಕೊಟ್ಬಿಡು ರಕ್ಷಿತ್, ಅದನ್ನ ಈಸ್ಕೋ ರಕ್ಷಿತ್, ಅದನ್ನ. ನಡಿ ರಕ್ಷಿತ್, ನಡಿಯೋ. ಪಾಪ ನನ್ನ ಮಗ ಹೇಳ್ತಾನೆ ಇದ್ದ ನೈಟ್ ಟೈಮ್, ಅಮ್ಮ ಬರೀ ಸಾರು ಮಾಡಬೇಡಾದ್ರೆ ಸಾರನ್ನೇ ಮಾಡ್ತೀಯಲ್ಲಮ್ಮ, ಒಂಚೂರು ಪಲಾವ್ ಏನಾದ್ರು ಮಾಡಮ್ಮ, ಇಲ್ಲ ನನಗೆ ಪಾಲಕ್ ಪನ್ನೀರ್ ಮಾಡ್ಕೊಡಮ್ಮ ಅಂತಿದ್ದಲ್ಲ. ಪಾಲಕ್ ಪನ್ನೀರೆಲ್ಲ ಮಾಡೋಕ್ಕಲ್ಲ, ಈ ಶೆಕೆ ದಗೆನಲ್ಲಿ ಕಿಚನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ನನ್ನ ಕೈಲಿ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂತಂದೆ. ಆಮೇಲೆ ಹೇಗಿದ್ರು ನಾನು ಸಾಂಬಾರು ಮಾಡಲೇಬೇಕಾಯ್ತು, ರೈಸ್ ಸಾಂಬಾರು ಏನಾದರೂ. ಅಮ್ಮ ಪ್ಲೀಸ್ ಕೊಡಮ್ಮ ಪಲಾವ್ ಮಾಡ್ಬಿಡಮ್ಮ ಅಂತ. ಆಮೇಲೆ ಸೋಮ್ಗೆ ಆಪ್ಷನ್ ಕೇಳಿದೆ. ಸೋಮ್ ಕೂಡ ನಿಖಿತ ಇಲ್ಲ ಪಲಾವ್ ಮಾಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೇಗೋ ಸೋಮ್ ಹೇಳಿದ್ರು ಸೋಯಾ ಹಾಕ್ಬಿಟ್ಟು ಮಾಡು, ಸೋಯಾಬೀನ್ ಹಾಕ್ಬಿಟ್ಟು ಮಾಡು ನಿಖಿತ, ಸೋಯಾ ಚಂಕ್ಸ್ ಬರುತ್ತಲ್ಲ ಅದು ಹಾಕಿ ಅಂತ. ಯೂಶಲಿ ಸೋಯಾ ಚಂಕ್ಸ್ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ಅಂತ ನಾನು ಮಾಡೋದೇ ಇಲ್ಲ. ಸೋಮ್ಗೆ ತುಂಬ ಇಷ್ಟ ಸೋಯಾ ಚಂಕ್ಸು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ರಕ್ಷಿತು ತಿಂತಾನೆ ಸೋಯಾ ಚಂಕ್ಸ್, ಇಷ್ಟಪಡ್ತಾನೆ. ಸೊ ಆಯ್ತು ಬಿಡು, ಇಬ್ಬರು ಓಟ್ ಬಂದಿದೆಯಲ್ಲ ಮನೆಯಲ್ಲಿ, ಮಾಡಿಕೊಟ್ಬಿಡೋಣ ಅಂತ ಹೇಳಿ ಇವಾಗ ಅವ್ನಿಗೆ ಮಾಡಿಕೊಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಪಟಪಟ ಅಂತ ರುಬ್ಕೊಂಡೆ. ತರಕಾರಿಗಳನ್ನೂ ಕೂಡ ಬೀನ್ಸು, ಕ್ಯಾರೆಟು, ಮತ್ತು ಸ್ವಲ್ಪ ತೊಗರಿಕಾಳು ಇತ್ತು ಫ್ರಿಡ್ಜಲ್ಲಿ. ಸೊ ತೊಗರಿಕಾಳು, ಸ್ವಲ್ಪ ಬಟಾಣಿ ಕಾಳು, ಗೆಡೆಕೋಸು, ಆಲೂಗೆಡ್ಡೆ, ಸೊ ಕ್ಯಾರೆಟ್ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಸಾಲೆ ರುಬ್ಬಿಟ್ಟು ಪಟ್ಪಟ್ ಅಂತ ಮಾಡಿದೆ. ಆದರೆ ಇವತ್ತು ಏನಂದರೆ ವಿಷಲ್ ಹಾಕ್ಸ್ಲಿಲ್ಲ ನಾನು. ವಿಷಲ್ ಹಾಕ್ಸ್ಬಿಟ್ರೆ ಎಲ್ಲ ಮಸಾಲೆ ಮೇಲ್ಗಡೆ ಬಂದಂಗಾಗುತ್ತೆ, ರೈಸ್ ಎಲ್ಲ ಕೆಳಗಡೆ ಕುತ್ಕೊಂಡಂಗೆ ಆಗ್ಬಿಡುತ್ತಲ್ಲ. ಸೊ ಅದಕ್ಕೋಸ್ಕರ ವಿಷಲ್ ಹಾಕ್ಸೋದು ಬೇಡ, ಹಾಗೇನೇ ದಮ್ ಕಟ್ಟೋ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮಗೆ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸ್ವಾಗ್ತೈತಂತೆ. ಆ್ಯಕ್ಚುಲಿ ಮತ್ತೆ ನನಗೆ ನಿಖಿತ ಅವ್ರಿಗೆ ಸ್ಟೀಮ್ ಮಾಡ್ತಾರಲ್ಲ ಮೋಮೋಸು, ಅದು ತುಂಬ ಇಷ್ಟ. ಪನ್ನೀರ್ ಮೋಮೋಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ನಿಖಿತ ಬರ್ತಂಗೆ ತಗೊಂಬ ಅಂತ ಹೇಳಿದ್ರ. ರಕ್ಷಿತ್ ಬೇರೆ ಗಾಡಿ ಸರ್ವಿಸಿಗೆ ಬಿಡಬೇಕು ಅಂತ ಹೇಳ್ತಾಯಿದ್ದ. ಸೊ ಆದ್ದರಿಂದ ತೊಗೊಬರೋಕ್ಕಾಗುತ್ತಾ ಅಂತ ಕೇಳ್ತಾಯಿದ್ದೆ. ನಾನು ಮರ್ತುಬಿಟ್ಟು ಬಂದುಬಿಟ್ಟೆ. ಆಮೇಲೆ ಡೈರೆಕ್ಟ್ ಹೋಗ್ಲಿ ಊಟನೇ ಮಾಡಿಬಿಡ್ತೀನಿ, ಅಡುಗೆನೇ ಮಾಡಿಬಿಡು ಅಂದರು. ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತವ್ರಿಗೆ ತುಂಬಾನೇ. ಆದರೂ ಕರ್ಬೂಜ ಹಣ್ಣು ಜ್ಯೂಸ್ ಮಾಡಿಕೊಡ್ಲಾ ಅಂದೆ. ಬೇಡ ನನಗೆ ಊಟನೇ ಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬೇಗ ಬಿಸಿ ಬಿಸಿ ಪಲಾವ್ ರೆಡಿ ಆಯಿತು. ರಾಯ್ತ ಮಾಡಿದ್ದೆ ಅದ್ರ ಜೊತೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ಅವ್ರಿಗೂ ಕೊಟ್ಟು ನಾನು ತಿಂದು ಸ್ವಲ್ಪ ಖುಷಿಮ ಮಾತ್ರ ಸ್ವಲ್ಪ ತಿಂದು ಅಷ್ಟೇ. ಅವಳಿಗೆ ಮತ್ತೆ ತಿನ್ನಿಸ್ಬೇಕು. ಏನು ಹೇಳಿ ಇನ್ನೊಂದ್ಸರಿ ಹೇಳು ಮುದ್ದು. ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಪರಿ ಜಂಪ್ ಮಾಡ್ತದೆ ಅಂತೆ. ಪರಿ ನೋಡಿ ತೋರಿಸ್ತೀನಪ್ಪ. ಆಯ್ತು ಹೇಳಪ್ಪ. ಏನೇನೋ ಹೇಳ್ತಾ ಇದ್ದೆ. ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಿ ಸುಬ್ಬ ನೀನು? ಸಾರಿ. ಏನು ಗೊತ್ತಾ, ಪರಿ ನಮ್ಮ ಜೊತೆನೇ ಮಲ್ಕೋಬೇಕಂತೆ ಇವಾಗ. ಇಲ್ಲಿ ಹೆಂಗೆ ಅಂದರೆ ಸೆಂಟ್ರಲ್ಲಿ ಮಲ್ಕೊಂಡ್ಬಿಡ್ತಾಳೆ. ಮಲ್ಕೊಂಬಿಟ್ಟು ಈ ಕಡೆಗೂ ಆ ಕಡೆಗೂ ಅವಳಿಗೂ ಹೋಗಿ ಮುತ್ಕೊಡೋದು, ನನಗೂ ಬಂದು ಮುತ್ಕೊಡೋದು, ಹಂಗೆ ಮಾಡ್ತಾಳೆ. ಹೊರಗಡೆ ಹೋಗ್ತಾ ಇಲ್ಲ. ನಾವು ಏನಂದರೆ ಆ ಕಡೆ ರೂಮ್ಗೆ ಅವಳನ್ನ ಕಳಿಸ್ತೀವಿ ಮಲ್ಗಕ್ಕೆಲ್ಲ. ಖುಷಿ ಪರಿ ಬೈಲಿ ಹೋಗ್ಲೆ. ಎಲ್ಲಿ ನನ್ನ ಪರಿ
ಕಾಣಿಸ್ತಿಲ್ಲ ನನ್ನ ಪರಿ, ಆ ಕಲರ್ ಕಾಣೋದೇ ಇಲ್ಲ ಇಷ್ಟೊತ್ತು. ಬೇಡ ಕಣೋ ಖುಷಿ, ಹಿಂಗೆಲ್ಲ ಕೈ ಕೊಡಬೇಡ. ನನಗೆ ನಿಜ ಹೇಳ, ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್. ಇವಳಿಂದ ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ. ವ್ಯಾಕ್ಸಿನೇಷನ್ ಕೊಡಿಸ್ಕೊಂಡು ಬಂದಮೇಲೂ ಇವಳು ಇಷ್ಟೆಲ್ಲ ಕ್ವಾಟ್ಲೆ ಕೊಡ್ತಾವಳು ನನಗೆ ಎದುರಿಸಿದ್ರು. ಅಂದರೆ ನೀನೇನಾದರೂ ಬೈ ಚಾನ್ಸ್ ಏನಾದ್ರು ಹಿಂಗೆ ಅಂದರೆ ನಾಯಿಗಳಂದರೆ ಎಷ್ಟೇ ನಾವೇನೇ ವ್ಯಾಕ್ಸಿನೇಷನ್ ಕೊಡಿಸಿದ್ರು ಅವುಗಳು ಕಚ್ಚೋದು, ಇವಳು ಬಾಯಿಗೆ ಮಗುವಾಗಿರೋದ್ರಿಂದ ಇವಳು ಚಿಕ್ಕವಳು ಬಾಯಿಗೆ ಹಿಂಗೆಲ್ಲ ಕೈ ಕೊಡೋದು ಮಾಡೋದು ಎಲ್ಲ ಮಾಡ್ತಾಯಿರ್ತಾಳೆ. ನಂಗೆ ಭಯ ಆಗುತ್ತೆ. ಏನಂದರೆ ಎಲ್ಲಿ ಮತ್ತೆ ಏನೇ ನಾವು ಅವಳಿಗೆ ಪರಿಗೆ ವ್ಯಾಕ್ಸಿನೇಷನ್ ಕೊಡಿಸಿರ್ಬೋದು. ಏಯ್ ಇಲ್ಲಿ ನೋಡಿ, ಎಲ್ಲದನ್ನೂ ಹೆಂಗೆ ಹಬ್ಬ ಮಾಡೋಳೆ. ಇಲ್ಲಿ ಏನಾಗಿದೆ ಎಲ್ಲ ಕಚ್ಚಿ. ನಾನೇನು ಆಟ ಆಡಲಿ ಅಂತಲ್ಲ, ಅಟ್ಟಣಿಕೆ ಥರ ಚಪಾತಿ ಇದು ಮಾಡ್ತದೆ ಅಂತ ತಂದರೆ ಇದು ನೋಡಿದ್ರೆ ಎಲ್ಲ ಅವಳಿಗೆ ತಿನ್ನೋಕೆ ಕೊಡ್ತಾವಳೆ. ಅದು ಅವಳು ಏನು ಒಳ್ಳೆ ಮೂಳೆ ಕಡ್ದಂಗೆ ಕಡ್ದು ಎಲ್ಲ ಇಟ್ಟವಳೆ. ಅಲ್ಲಿ ನೋಡಿ ಲಿಪ್ಸ್ಟಿಕ್ ಹೆಂಗೆ ಕಾಣಿಸುತ್ತೆ, ಲಿಪ್ಸ್ಟಿಕ್ ಮೆತ್ತಿರೋದು ನೋಡಿ. ಇವಾಗ ಅದಕ್ಕೆ ಇಲ್ಲಿ ಮಲಗಿಸ್ಕೋಬೇಕಂತೆ ಪರಿನ. ಸೊ ಹೋಯ್ತಾ ಇಲ್ಲ ಅವಳು. ಆ ಕಡೆ ರೂಮ್ಗೆ ಎಷ್ಟು ಟ್ರೈ ಮಾಡಿದ್ರು ವಾಪಸ್ ಓಡ್ಬಂದು ಇಲ್ಲೇನೆ. ಇದು ಏಕೆ ಬೀಳಲ್ವ ಅವಳಿಗೆ? ಏಕೆ ಬೀಳಲ್ಬೇಡ ಅವಳಿಗೆ? ನೋಡಿ ಕೊಡಿರೋದನ್ನ ಕೊಡು ಬೇಗ. ನಿಂದಲ್ಲ ಅಲ್ಲಿ. ಯಾರು ಅಮ್ಮ ಕೊಡ್ಸಿದಂದ್ರೆ ಹೊಡಿಬೋದಾ? ಅಲ್ಲ ಇದು ಹೆಂಗೆ ಅಂದರೆ ಇವಳು ಅವಳಿಗೆ ಕೊಟ್ಲೆ ಕೊಡ್ತಾಳೆ, ಅವಳಿಗೆ ಕೊಟ್ಲೆ ಕೊಡ್ತಾಳೆ. ಬಾ ಮಗಳು ಇಲ್ಲಿ ಒತ್ತು ಮರಿ ಬಾರ ಬಂಗಾರ ಪರಿ. ಇದು ನನ್ನ ಪರಿ, ನನ್ನ ಮಗಳು ಪರಿ. ನೀನು ನನ್ನ ಮಗಳೇ, ಬಾ ಈ ಕಡೆ ಬಾ. ನೀನು ನನ್ನ ಮಗಳು, ಅವಳು ನನ್ನ ಮಗಳು, ಓಕೆನಾ? ಇಬ್ಬರು ನನ್ನ ಮಕ್ಕಳು ಫ್ರೆಂಡ್ಸ್. ನೋಡಿ ಹೆಂಗೆ ಅಂತೇಳಿ. ಮುದ್ದು ಮಗಳು ನನ್ನ ಪರಿ. ನೀನು ಮದ್ದು, ನೀನು ಖುಷಿ ಮದ್ದು. ಇವಳು ನನ್ನ ಪುರಿ, ಇವಳನ್ನು ಕುಸಿ ಮರಿ, ಕುಸಿ ಪುರಿ ಇವಳು. ನೋಡ್ತಾರದು ನೋಡಿ. ನೋಡ್ತಾಳ ಶುಭಕ್ಕ. ನೀರು ದಾಹ ಆಗ್ಬಿಡುತ್ತೇನೋ ಇವಾಗ. ಅವಳು ನಮ್ಮ ಥರನೇ ಫ್ರೆಂಡ್ಸ್. ಏನಂದರೆ ನಾವಿಂಗೆ ಹೆಂಗೆ ಇವಾಗ ಊಟ ಮಾಡೋದಕ್ಕಿಂತ ಜಾಸ್ತಿ ನೀರೇ ಜಾಸ್ತಿ ಕುಡಿಯೋದಲ್ವ ಈ ಟೈಮ್ನಲ್ಲಿ. ನೋಡಿ ಅಲ್ಲಿ ಇವಾಗ ದಾಹ ಶುರು ಆಗಿದೆ. ಸೈಲೆಂಟಾಗಿ ಇರ್ತೀಯಲ್ವಾ? ನೋಡಿ ದಾಹ ಆಗಿದೆ ಇವಾಗ. ಹಿಂಗೆ ದಾಹ ಆಯಿತು ಅಂತಂದರೆ ಸಾಕು ಅಂತ ಶುರು ಮಾಡ್ಕೊತಾಳೆ. ಹಿಂಗೆ ಶುರು ಮಾಡ್ಕೊತದೆ. ಇವಾಗ ಹೋಗಿ ನೀರು ಕೊಡಬೇಕು. ನೀರು ಕೊಡೋಗು, ಕರ್ಕೊಂಡೋಗು ನೀರು ಕೊಡೋಗುಳಿಗೆ. ಕೊಡು, ನೀ ದಾಹ ಆಗಿದೆ ಅಂತೆ ಅವಳಿಗೆ ನೀರು ಕೊಡೋಗಪ್ಪ. ದಾಹ ಅಂತೆ. ದಾಹ ಅಂದರೆ ಜಿಯಾ ಬೇಕಂತೆ ಅವಳಿಗೆ. ಅವಳು ನೋಡಿಲಿ, ಇಲ್ಲಿ ನೋಡಿಲಿ, ಅವಳು ಹಿಂಗೆಲ್ಲ ನಾಲ್ಗೆ ತಕ್ಕೊಂಡು ಅವಳು ಹಿಂಗಂದ್ರೆ ಅವಳಿಗೆ ಜಿಯಾ ಬೇಕು. ಜಿಯಾ ಅವಳಿಗೆ ಮಾತು ಬರಲ್ವಲ್ಲ, ಅದಕ್ಕೆ ಜಿಯಾ ಕೇಳ್ತಾವಳೆ ಅಂತ ಅರ್ಥ ಆಯ್ತಾ? ನಿಧಾನ ಕರ್ಕೊಂಡು ಹೋಗ್ಬೇಕು. ಹೋಗಲ್ವಂತೆ ನೋಡಿ, ಅವಳು ಎಳ್ಕೊಳಕ್ ಹೋದ್ರೆ ಬರಲ್ವಂತೆ. ಫ್ರೆಂಡ್ಸ್ ಏನಂದರೆ ನಮ್ಮನೆ ಸತ್ಯ ಆಗ್ಬಿಟ್ಟಿದೆ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಯಪ್ಪ ನನಗೆ ಈ ಬಟ್ಟೆಗಳನ್ನ ಎಲ್ಲಿ ತೊಗೊಂಡೋಗಿ ಇಡೋದು ಅನ್ನೋ ಥರ ಆಗ್ಬಿಟ್ಟಿದೆ. ಏನು ರಾಶಿ ಬಟ್ಟೆಗಳು, ಈ ರೂಮು ಆ ರೂಮು, ಇಲ್ಲಿ ನೋಡಿ ಆ ಮೂಲೆ ಎಲ್ಲ ಇಟ್ಟಿದ್ದೀನಿ. ವಾರ್ಡ್ರೂಬೆಲ್ಲ ಫುಲ್ ಆಗಿಬಿಟ್ಟಿದೆ. ಸೋಮ ಹೇಳ್ತಾರೆ, ಎಷ್ಟೇ ನಿಖಿತ ಬಟ್ಟೆಗಳು ಇಟ್ಟಿದ್ಯಾ, ನಂಗೆ ತಲೆ ಕೆಟ್ಟೋಗುತ್ತೆ ಕಣೆ ಎಲ್ಲಿ ನೋಡಿದ್ರು ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು, ಇಡೋಕ್ಕಿಲ್ಲಿ ಜಾಗಗಳಿಲ್ಲ ನನಗೆ. ಬಿಡಿ, ಎಷ್ಟೋ ಸೀರೆಗಳು ನಾನು ತೆಗೆದಿಟ್ಕೊಂಡಿರೋ ಸೀರೆಗಳೆಲ್ಲ ಶಾಪಲ್ಲೇ ಇದ್ದಾವೆ ಇನ್ನೂ ಎಷ್ಟೊಂದು. ಅದು ಇನ್ನೂ ನಾನು ಮನೆಗೆ ತಂದಿಲ್ಲ. ಇನ್ನು ಶಾಪ್ ಖಾಲಿ ಮಾಡಿಬಿಟ್ಟು ಏನಾದ್ರು ಮನೆಗೆ ತಂದುಬಿಟ್ರೆ ಮನೇಲಿ ಇಡೋಕ್ಕೆ ಜಾಗ ಎಲ್ಲ. ನಮ್ಮ ಕತೆ ಗೋವಿಂದ ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನಾನು ಅಂದ್ಕೊಂಡಿದ್ದೀನಿ ನಾಳೆಯಿಂದನೂ ಇವಾಗೆಲ್ಲ ಒಂದು ಇದು ಫಂಕ್ಷನ್ ಎಲ್ಲ ಆದಮೇಲೆ ಸೊ ಒಂದು ಸ್ವಲ್ಪ ಬಂದು ನೀಟಾಗಿ ಸ್ವಲ್ಪ ಎಲ್ಲ ಮನೆಯೆಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ. ಅಂದರೆ ಇವಾಗ ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ನಾವು ಆವಾಗ ನಾರ್ಮಲಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇದ್ದಿದ್ದೆ. ಅಂದರೆ ಯಾವ್ದು ಬೇಕು ಯಾವ್ದು ಬೇಡ, ಆ ಮನೆಗೆ ಯಾವ್ದು ತೊಗೊಳೋಬೇಕು ಯಾವ್ದು ತೊಗೊಂಡೋಗ್ಬಾರ್ದು ಅನ್ನೋದು ಇದ್ದಿದ್ದೇನೆ. ಆದರೆ ಈ ಮನೆಯಲ್ಲಿ ಇವಾಗ ಸದ್ಯಕ್ಕೆ ನಮ್ಗೆ ಏನು ಬೇಕು ಏನು ಬೇಡ ಅಂತ ಒಂದು ಸ್ವಲ್ಪನಾರು ಇದ್ದೇ ಇರ್ತಾವಲ್ವ ಹೊರಗಡೆ ಹಾಕವು, ಅವನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೀ ಮಾಡಿಬಿಟ್ಟು ಇರೋ ಐಟಮ್ಸ್ನ ಜೋಡಿಸ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ಅಂತೇಳಿ ಮೊನ್ನೆ ಒಂದಷ್ಟು ಖುಷಿ ಬಟ್ಟೆಗಳಿದ್ವು, ಅದೆಲ್ಲ ತುಂಬಿಟ್ಟಿದ್ದೀನಿ. ಮಂಚದ ಕೆಳಗಡೆ ಇಟ್ಟಿದ್ದೀನಿ. ರಕ್ಷಿತ್ತು ನೋಡಿದ್ರೆ ಒಂದು ಚೀಲದಷ್ಟು ತುಂಬಿಟ್ಟಿದ್ದಾನೆ. ಅವ್ನು ವಾರ್ಡ್ರೋಬಲ್ಲಿ ಒಂದಷ್ಟಿದೆ. ಇದೆಲ್ಲ ಹಿಂಗೆಲ್ಲ ಆಗದೆ ಇರೋ ಅಂಥವೆಲ್ಲ ಶಿಫ್ಟ್ ಮಾಡೋಣ ಅಂತ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಒಂದಷ್ಟು ಟೈಮ್ ಮಾಡ್ಕೊಂಡು ಏನು ಅಂದ್ಕೊತೀನಿ, ನಾಳೆ ಈ ಕೆಲಸ ಮಾಡೋಣ, ಈ ಕೆಲಸ ಇಟ್ಕೊಳ್ಳೋಣ ಫುಲ್ ಕಂಪ್ಲೀಟಾಗಿ
ಎಲ್ಲ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ. ಆ ಬಿಸಿಲಿಗೆ ನನಗೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಮುಖ ಎಲ್ಲ ಸುಟ್ಟಂಗಾಗುತ್ತೆ, ಒಂಥರ ಫುಲ್ಲು ಸುಸ್ತದಂಗಾಗುತ್ತೆ. ಆಮೇಲೆ 4 ಗಂಟೆ 5 ಗಂಟೆಗೆ ತಂಪಾಗ್ತಾ ಇರುತ್ತಲ್ಲ, ಆವಾಗ ಅನಿಸುತ್ತೆ ಇವಾಗ ಹೋಗಿ ಕೊಡೋಣಪ್ಪ ಅಂತ ಅನಿಸುತ್ತೆ. ಅವಾಗ ಟೈಮ್ ಇರೋಗ್ಬಿಟ್ರೆ ಹೋಗಿ ಬರೋಷ್ಟೊತ್ತಿಗೆ ಖುಷಿ ಸ್ಕೂಲಿಂದ ಬಂದುಬಿಡ್ತಾಳೆ. ಹಿಂಗಾಗ್ತಿದೆ. ಸ್ಕೂಲಲ್ಲ, ಇವಾಗ ಡೇ ಕೇರ್ಗಿಂದ ಬಂದುಬಿಡ್ತಾಳೆ. ಹಿಂಗಾಗ್ತಾಯಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇದೆಲ್ಲ ತಂಪೆಲ್ಲ ಕಳೀಲಿ, ಮೇಯಿಂದ ಒಂದು ಸ್ವಲ್ಪ ನಮ್ಮ ಕೆಲಸ ಎಲ್ಲ ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಖುಷಿ ಇಳಿತೀಯಾ ಇಲ್ವಾ? ಯೋಗ ಮಲ್ಕೊತೀಯಾ ಇಲ್ವಾ? ಹಾಂ, ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಬಟ್ಟೆಗಳಿದ್ದಾವೆ ಪಾಪ ಮಕ್ಕಳು, ಎಷ್ಟೋ ಮಕ್ಳಿಗೆ ಆಗ್ತಾವಲ್ಲ. ನನಗೆ ಅಂದ್ಕೊಂಡಿದ್ದೀನಿ ಕೆಲವೊಂದು ಮಕ್ಕಳು ಬಟ್ಟೆ ಅಂತಂದರೆ ಈ ಶೆಡ್ ಥರ ಕಟ್ಕೊಂಡಿರ್ತಾರೆ, ಮತ್ತು ಬೇರೆ ಊರ ಕಡೆಯಿಂದೆಲ್ಲ ಬಂದಿರ್ತಾರೆ ಅಂಥವ್ರು ಇರ್ತಾರಲ್ಲ, ಮಕ್ಕಳನ್ನೆಲ್ಲ ಮಾಡಿಕೊಂಡು. ಸೊ ಆ ಥರ ಅವ್ರಿಗೆ ತೊಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅನಾಥಾಶ್ರಮ ಅದೆಲ್ಲ ನಂಗೆ ಅಷ್ಟಾಗಿ ಇಲ್ಲೆಲ್ಲೂ ಗೊತ್ತಿಲ್ಲ. ಸೊ ಆ ಥರ ಅಂದ್ಕೊಂಡಿದ್ದೀನಿ. ರಶೀದ್ಗೂ ಆದರೂ ಹೇಳ್ತಾಯಿದ್ದೆ, ಇನ್ನು ಎಷ್ಟೊಂದು ಬಟ್ಟೆಗಳು ರಶೀದ್ ಅನಾಥಾಶ್ರಮ ಹತ್ರ ಎಲ್ಲ ಇದ್ದರೆ ಮೊದಲೆಲ್ಲ ಬರೋರು ಈ ಏನು ಸಾಯಿರಾಮ್ ಅಂದ್ಕೊಂಡು ಒಂದು ವ್ಯಾನಲ್ಲಿ ಇಲ್ಲಿ ಬರೋರಪ್ಪ, ಕೊಡ್ತಿದ್ದೆ ಮೊದಲು ನಾನು ಮತ್ತಿಕೆರೆಯಲ್ಲಿ ಇರ್ಬೇಕಾರೆ, ಇಲ್ಲಿ ಇರ್ಬೇಕಾರೆ. ಇವಾಗಂತೂ ಇಲ್ವೇ ಇಲ್ಲ, ಯಾರೂ ಬರ್ತಾನೂ ಇಲ್ಲ, ಇದಾಗ್ತಾನೂ ಇಲ್ಲ. ಸೊ ನೋಡಬೇಕು, ನೋಡ್ಕೊಂಡು ಮಾಡ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಅವಂತೂ ಸಾಕಾಗಿತ್ತು ಫ್ರೆಂಡ್. ಖುಷಿಯಮ್ಮಗೆ ಇವಾಗ ಒಂಚೂರು ತಿನ್ನಿಸ್ಬೇಕು. ಸ್ವಲ್ಪ ತಿಂದ್ಲು ಅಷ್ಟೇ ಅವಳು, 4 ತುತ್ತು. ಅದಕ್ಕೆ ಆಮೇಲೆ ತಿನ್ಸೋಣ ಅವಳಿಗೊಂದು ಸ್ವಲ್ಪ ಹೊಟ್ಟೆ ಹಸ್ವಾದ್ರೆ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಆದರೆ ಅವಳಿಗೊಂದು ಸ್ವಲ್ಪ ತಿನ್ನಿಸ್ಬೇಕು ನೋಡ್ಕೊಂಡು ಮಾಡಿಕೊಂಡು. ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಮ್ಮನೆ ಒಂದು ಐಟಮ್ ಇದ್ದರೆ ಇನ್ನೊಂದು ಐಟಮ್ ಇರ್ತಿರಲಿಲ್ಲ, ಅದಕ್ಕೆ ಈ ಥರ ಬಾಕ್ಸ್ ಇತ್ತು. ಇಲ್ಲಿ ನೋಡಿ, ಬಾಕ್ಸಲ್ಲಿ ಪ್ರತಿಯೊಂದನ್ನು ಎಲ್ಲ ಈ ಥರ ಹಾಕಿಟ್ಬಿಡು ರಕ್ಷಿತ್. ಅಂದರೆ ನಮ್ಮದು ಕ್ಯಾಮ್ರಾ, ಮೈಕ್ಸು, ಆಕ್ಸಸರೀಸ್ ಏನಿದೆ ಅದೆಲ್ಲ ಈ ಥರ ಇಟ್ಬಿಟ್ಟು ರಕ್ಷಿತ್. ಒಂದು ಸಿಕ್ಕಿದ್ರೆ ಒಂದು ಸಿಕ್ಕಲ್ಲ, ಆ ಲೆವೆಲಿಗೆ ಗಜಿ ಬಿಜಿ. ಎಷ್ಟು ಕ್ಲೀನ್ ಮಾಡಿದ್ರು ನಾನು ಅಲ್ಲಿ ಲೈನಿಗೆಲ್ಲ ಗಲೀಜಾಗಿ ಹೋಗ್ಬಿಡ್ತಾಯಿದೆ. ನನಗೆ ಎಷ್ಟು ಹುಚ್ಚಿಡ್ದಾಗ್ತಾಯಿದೆ ಮನೆಯಲ್ಲಿ. ಮನೆ ಒಂಥರ ಎಲ್ಲ ಮೆಸ್ಸಿ ಆಗಿದ್ದಷ್ಟು ಮನಸ್ಸು ನೋಡು ಕೆಡುತ್ತೆ ಅಂತಾರಲ್ಲ, ಹಾಗೆ ನನಗೆ ಇವಾಗ ಸದ್ಯಕ್ಕೆ ಆಗ್ತಾ ಇರೋವಂಥದ್ದು. ಸೊ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟಾಗಿ ಒಂದೊಂದು ದಿನ ಒಂದೊಂದು ಕ್ಲೀನ್ ಮಾಡ್ಕೊಂಡು ಬೇಡದೇ ಇರೋದೆಲ್ಲ ಬಿಸಾಡ್ಬಿಡೋಣ ಅಂತ. ಮತ್ತು ಈ ಥರ ವಾರ್ಡ್ರೋಬ್ಗಳಿದ್ದು ನೋಡಿ, ಇಲ್ಲಿ ಬುಕ್ಗಳೆಲ್ಲ ಅವನು ಕಾಲೇಜಿನವು ಅವು ಇವು ಬುಕ್ಗಳೆಲ್ಲ ತುರ್ಕಿಟ್ಟಿದ್ದಾನೆ. ಮತ್ತು ನಮ್ಮ ಮಮ್ಮಿ ಸೀರೆಗಳೆಲ್ಲ ಒಂದಷ್ಟು ಇದ್ದಾವೆ, ಅದೆಲ್ಲ ನೆನಪಿಗೆ ಅಂತ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಅವನು ಅಷ್ಟೇ ಒಂದು ಸ್ವಲ್ಪ ಎಲ್ಲ ನೋಡ್ಕೊಂಡು ಮಕ್ಕಳೆಲ್ಲ ಎತ್ತಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇದನ್ನು ಅಷ್ಟೇ, ಇದೆಲ್ಲ ಯಾರಿಗಾರು ಕೊಟ್ಬಿಡ್ತೀವಿ, ಇಲ್ಲ ಇದು ಮಾಡ್ತೀವಿ. ಎಲ್ಲ ನಾವು ಹೊಸ ಮನೆಗೆಲ್ಲ ತೊಗೊಂಡೋಗೋದಿಲ್ಲ. ತುಂಬ ವಸ್ತುಗಳು ನಾವು ಹೊಸ ಮನೆಗೇನು ತೊಗೊಂಡೋಗೋದಿಲ್ಲ. ಸೊ ಎಲ್ಲ ಇಲ್ಲೇ ಬಿಟ್ಬಿಟ್ಟೆ ಹೋಗೋ ಅಂಥದ್ದು, ಇಲ್ಲೇ ಬಿಡೋಲ್ಲ, ಯಾರಿಗಾರು ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಏನಿರ್ತಂತ. ಅವಾಗ ಆ ಟೈಮಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಕ್ಲೋಸ್ ಮಾಡಿ ಖುಷಿ, ಕ್ಲೋಸ್ ಮಾಡಿ. ಕೊಟ್ಟಿ ಅಜ್ಜಿಯ ಕೊಟ್ಟಿಯಾ? ಹಾಂ, ಓಕೆ. ಸೊ ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. Thank you all. Thank you for watching. Love you all. Bye. Thank you. Love you. I love you so much. Oh. I love you to me. I love you to me. Oh. 1x ಆಗೋಯ್ತು ಅವಳು ಮುತ್ತು ಕೊಟ್ಟಿದ್ದ ತಕ್ಷಣ ಸ್ಕ್ರೀನ್ಗೆ. ಫ್ರೆಂಡ್ಸ್ ಈಗ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಆಮೇಲೆ ವ್ಲಾಗ್ಸ್ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆ 10:30 ಶಾರ್ಪಾಗಿ ಹಾಕೋಣ ಅಂತ, ನಾರ್ಮಲ್ ಮೊದಲಿತ್ತಲ್ಲ ಆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ವೆಯ್ಟ್ ಮಾಡ್ತಾಯಿರಿ. ಇನ್ಮೇಲೆ 10:30 ಅಷ್ಟರಲ್ಲಿ ಡೈಲಿ ಅಪ್ಡೇಟ್ ಕೊಡ್ತೀನಿ. ಡೈಲಿ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರುತ್ತೆ ಫ್ರೆಂಡ್ಸ್. ಒಂದಿನ ಬಿಟ್ಟು ಒಂದಿನ ಅಂತ ಅನ್ಕೋತಿದ್ದೆ. ನೋ, ಇನ್ಮೇಲೆ ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಓಕೆನಾ? ಕಂಪ್ಲೀಟಾಗಿ ಮೊದಲು ನಿಖಿತಾ ಇದ್ಲಲ್ಲ ಆ ಥರ ಕಂಪ್ಲೀಟ್ ಡೈಲಿ ವ್ಲಾಗ್ಸ್ನ ಅಪ್ಡೇಟ್ ಕೊಡ್ತೀನಿ. ಡೈಲಿ ಬ್ಲಾಗ್ಸಲ್ಲಿ ಏನು ನಡೀತಿದೆ ಏನು ನಡೀತಾ ಇಲ್ಲ ಅನ್ನೋದು ಅಪ್ಡೇಟ್ ಕೊಡ್ತೀನಿ. ಇನ್ನೇನಿದ್ರೆ ಹೊಸ ಮನೆ ಗೃಹ ಪ್ರವೇಶ ಅದು ಇದು ಏನೇನು ಪರ್ಚೇಸ್ ಮಾಡ್ತಾಯಿದ್ವಿ ಅದೆಲ್ಲ ಪ್ರತಿಯೊಂದನ್ನು ನಿಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡ್ತಾ ಇರ್ಬೋದು ನಿಖಿತ ಅನ್ನೋದು, ಅದರಿಂದ ಅಪ್ಡೇಟ್ ಕೊಡ್ತೀನಿ. ಓಕೆನಾ? ಇದು ಪ್ರಾಮಿಸ್, ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಹಾಕ್ತೀನಿ. ಓಕೆ, ಸೊ ಅದರಲ್ಲಿ ರಕ್ಷಿತ್ ಇರೋದ್ರಿಂದ ಜೊತೆಲಿ ಅವನು ಒಂದು ಸ್ವಲ್ಪ ಬ್ಲಾಗ್ ಮಾಡಿರ್ತಾನೆ, ನಾನು ಮಾಡಿರ್ತೀನಿ. ಕಂಪ್ಲೀಟ್ ಆಲ್ಮೋಸ್ಟ್ ನಾನು ಅದು ಕವರ್ ಆಗಿರ್ತೀನಿ. ಸೊ ನಾನು ಬ್ಯುಸಿ ಇದ್ದೀನಿ ಅನ್ನೋ ದಿನದಲ್ಲಿ ಮಾತ್ರ ರಕ್ಷಿತ್ ಅವನಾಗೆ ಬ್ಲಾಗ್ ಮಾಡಿರ್ತಾನೆ ಅಷ್ಟೇ. ಓಕೆನಾ? ಆದರೆ ಡೈಲಿ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಮೊದಲು ಹೇಗೆ ವಾಚ್ ಮಾಡ್ತಾಯಿದ್ರು ಕಂಟಿನ್ಯೂಸ್ ಆಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಬ್ಲಾಗ್ಸ್ಗೋಸ್ಕರ, ಹಾಗೆ ವೆಯ್ಟ್ ಮಾಡ್ತೀರಿ. ಓಕೆ, ಸಿಗೋಣ ಮತ್ತೆ. ಥ್ಯಾಂಕ್ ಯು. ಬಾಯ್.